ಹಲೋ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ಡಿಸ್ಟಿಕ್ ವೈಸ್ ಪ್ರಿವ್ಯೂ ಕ್ವಶನ್ ಪೇಪರಲ್ಲಿ MCQ ಕ್ವಶನ್ಸನ್ನು ಡಿಸ್ಕಷನ್ ಮಾಡೋಣ. ಫಸ್ಟ್ ಕ್ವಶನ್, ಲೆಟ್ ಆರ್ ಬಿ ದ ರಿಲೇಷನ್ ಇನ್ ದ ಸೆಟ್ 1 2 3 4 ಗಿವನ್ ಬೈ ಆರ್ ಈಕ್ವಲ್ ಟು ದ ಸೆಟ್ ಆಫ್ ಆರ್ ಈಕ್ವಲ್ ಟು 1 2 2 2 1 1 4 4 1 3 3 3 3 2 ಚೂಸ್ ದ ಕರೆಕ್ಟ್ ಆನ್ಸರ್ ಅಂತ ಕೊಟ್ಟಿದ್ದಾರೆ. ಸೊ ಕೊಟ್ಟಿರುವಂಥ ಸೆಟ್ 1 2 3 4 4 ಎಲಿಮೆಂಟ್ಸನ್ನು ಕೊಟ್ಟಿದ್ದಾರೆ. ದ ರಿಲೇಷನ್ ಆರ್ ಇಟ್ ಮೀನ್ 1 1 order pair is there and 2 2 also order pair is there, 3 3 and 4 4 order pair is there. The relation will be reflexive relation. So second one the symmetric relation ಅನ್ನು ನೋಡೋದಾದರೆ 1 2 belongs to R, that implies 2 1 not belongs to R. ಅಂದರೆ ಈ ರಿಲೇಷನಲ್ಲಿ the definition of the symmetric it means A B belongs to R, that implies B A belongs to R. ದೇರ್ಫೋರ್ ಆರ್ ಈಸ್ ಸಿಮೆಟ್ರಿಕ್ ರಿಲೇಷನ್ ಆಗುತ್ತೆ. ಬಟ್ ಇಲ್ಲಿ ನಾವು ಈ ರಿಲೇಷನ್ನಲ್ಲಿರುವಂಥ 1 2 ಆರ್ಡರ್ ಪೇರನ್ನು ತಗೊಂಡು ಸಿಂಪ್ಲಿಫೈ ಮಾಡಿದಾಗ 1 2 ಬಿಲಾಂಗ್ಸ್ ಟು ಆರ್, ದಟ್ ಇಂಪ್ಲೈಸ್ 2 1 ಅಂದರೆ ಬಿ ಎ ಸಿಂಪ್ಲಿಫೈ ಮಾಡಿದಾಗ 2 1 ಬಿಲಾಂಗ್ಸ್ ಟು ಆರ್ ಆಗಬೇಕು. ಬಟ್ ಇಲ್ಲಿ 2 1 ಆರ್ಡರ್ ಪೇರ್ ಈಸ್ ನಾಟ್ ದಟ್ ರಿಲೇಷನ್. ಸೊ ಹಾಗಾಗಿ ಇಟ್ ಈಸ್ ನಾಟ್ ಸಿಮೆಟ್ರಿಕ್ ರಿಲೇಷನ್ ಆಗುತ್ತೆ. ಸೊ ಥರ್ಡ್ ಅಂತ ಟ್ರಾನ್ಸಿಟಿವ್ ರಿಲೇಷನನ್ನು ನೋಡೋದಾದರೆ definition of the transitive it mean A B belongs to R and B C belongs to R, that implies A C belongs to R ಆಗುತ್ತೆ. ಸೊ ನಾವಿಲ್ಲಿ ರಿಲೇಷನಲ್ಲಿರುವಂಥ ಆರ್ಡರ್ ಪೇರನ್ನು ಕನ್ಸಿಡರ್ ಮಾಡಿದಾಗ 1 2 ಬಿಲಾಂಗ್ಸ್ ಟು ಆರ್ ಆ್ಯಂಡ್ B C ಇಟ್ ಮೀನ್ 2 2 ಬಿಲಾಂಗ್ಸ್ ಟು ಆರ್ ಅಂತ ಕನ್ಸಿಡರ್ ಮಾಡೋಣ. ಸೊ ಅಂದರೆ 1 2 2 2 ಬಿಲಾಂಗ್ಸ್ ಟು ಆರ್, ದಟ್ ಇಂಪ್ಲೈಸ್ 1 2 ಈಸ್ ಬಿಲಾಂಗ್ಸ್ ಟು ಆರ್. ಸೊ 1 2 ಈ ರಿಲೇಷನಲ್ಲಿರೋದ್ರಿಂದ ಸೊ ಟ್ರಾನ್ಸಿಟಿವ್ ಆಲ್ಸೋ ಇಟ್ ಈಸ್ ದ ರಿಲೇಷನ್ ವಿಲ್ ಬಿ ಟ್ರಾನ್ಸಿಟಿವ್ ರಿಲೇಷನ್ ಆಗುತ್ತೆ. ಹಾಗಾಗಿ ಸೊ ಇಟ್ ಈಸ್ ವಿಲ್ ಬಿ ರಿಫ್ಲೆಕ್ಸಿವ್ ರಿಲೇಷನ್ ಆ್ಯಂಡ್ ಟ್ರಾನ್ಸಿಟಿವ್ ರಿಲೇಷನ್ ಬಟ್ ನಾಟ್ ಸಿಮೆಟ್ರಿಕ್ ರಿಲೇಷನ್ ಆಗೋದ್ರಿಂದ ಆಪ್ಷನ್ ಬಿ ದ ರಿಲೇಷನ್ ಆಪ್ಷನ್ ಬಿ ಆರ್ ಈಸ್ ರಿಫ್ಲೆಕ್ಸಿವ್ ಆ್ಯಂಡ್ ಟ್ರಾನ್ಸಿಟಿವ್ ಬಟ್ ನಾಟ್ ಸಿಮೆಟ್ರಿಕ್. ಆಪ್ಷನ್ ಬಿ ಈಸ್ ಎ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 2, tan inverse ಆಫ್ cos x ಡಿವೈಡೆಡ್ ಬೈ 1 ಮೈನಸ್ sin x ಈಸ್ ಈಕ್ವಲ್ ಟು ಅಂಥೇಳಿ ಆಪ್ಷನ್ನ ಕೊಟ್ಟಿದ್ದಾರೆ. Taking the function tan inverse of cos x divided by 1 minus sin x. Tan inverse as it is note ಮಾಡೋಣ. cos x using trigonometric formula cos square x by 2 minus of sin square x by 2 ಆಗುತ್ತೆ. whole divided by so 1 ಅನ್ನು cos square x by 2 plus sin square x by 2 ಆಗಿ ನೋಟ್ ಮಾಡ್ಕೊಳ್ಳೋಣ. ಅಂದರೆ sin square x plus cos square x ಇಟ್ ಮೀನ್ 1 ಆಗುತ್ತೆ. ಮೈನಸ್ ಆಫ್ ಸೈನ್ ಎಕ್ಸ್ ಬೈ ಟೂನ ಅಗೇನ್ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾ 2 sin x by 2 ಇಂಟು ಕಾಸ್ ಎಕ್ಸ್ ಬೈ 2 ಆಗಿ ನೋಟ್ ಮಾಡ್ಕೊಳ್ಳೋಣ. ಟ್ಯಾನ್ ಇನ್ವರ್ಸ್ ಆಸ್ ಇಟ್ ಈಸ್ ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2 ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಬೈ 2 ಇಟ್ ಮೀನ್ ಯೂಸಿಂಗ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಕಾಸ್ ಎಕ್ಸ್ ಬೈ 2 ಪ್ಲಸ್ ಸೈನ್ ಎಕ್ಸ್ ಬೈ 2 ಇಂಟು ಕಾಸ್ ಎಕ್ಸ್ ಬೈ 2 ಮೈನಸ್ ಸೈನ್ ಎಕ್ಸ್ ಬೈ 2 ಆಗುತ್ತೆ. ಹೋಲ್ ಡಿವೈಡೆಡ್ ಬೈ cos square x by 2 plus sin square x by 2 minus 2 sin x by 2 into cos x by 2 it means cos of x by 2 minus sin of x by 2 whole square ಆಗುತ್ತೆ. using a minus b whole square formula tan inverse as it is cos x by 2 minus sin x by 2 1 divided by cos x by 2 minus cos x by 2 get b cancel ಆಗುತ್ತೆ. remaining term cos x by 2 plus sin x by 2 whole divided by cos x by 2 minus of sin x by 2 ಆಗುತ್ತೆ. ಡಿವೈಡಿಂಗ್ ಆನ್ ಬೋತ್ ಸೈಡ್ cos x by 2 ಸಿಂಪ್ಲಿಫೈ ಮಾಡಿದಾಗ tan ಇನ್ವರ್ಸ್ ಆಫ್ cos x by 2 ಹೋಲ್ ಡಿವೈಡೆಡ್ ಬೈ cos x by 2 ಇಟ್ ಮೀನ್ 1 ಪ್ಲಸ್ sin x by 2 ಹೋಲ್ ಡಿವೈಡೆಡ್ ಬೈ cos x by 2 ಇಟ್ ಮೀನ್ tan x by 2 ಆಗುತ್ತೆ. ಹೋಲ್ ಡಿವೈಡೆಡ್ ಬೈ ಅಗೇನ್ ಡಿನಾಮಿನೇಟರ್ ಆಲ್ಸೋ ಸೇಮ್ cos x by 2 ಡಿವೈಡೆಡ್ ಬೈ cos x by 2 ಇಟ್ ಮೀನ್ 1 ಮೈನಸ್ ಆಫ್ sin x by 2 ಡಿವೈಡೆಡ್ ಬೈ cos x by 2 ಇಟ್ ಮೀನ್ tan x by 2 ಆಗುತ್ತೆ. tan ಇನ್ವರ್ಸ್ ಆಸ್ ಇಟ್ ಈಸ್ 1 ಇಟ್ ಮೀನ್ tan pi by 4 ಆಗಿ ನೋಟ್ ಮಾಡ್ಕೊಳ್ಳೋಣ. tan pi by 4 ಇಟ್ ಮೀನ್ 1 ಪ್ಲಸ್ tan x by 2 ಹೋಲ್ ಡಿವೈಡೆಡ್ ಬೈ 1 ಮೈನಸ್ tan x by 2ಗೆ 1 ಅನ್ನು ಮಲ್ಟಿಪ್ಲಿಕೇಶನ್ ಕನ್ವರ್ಟ್ ಮಾಡಿದಾಗ tan pi by 4 ಇಟ್ ಮೀನ್ 1 ಆಗುತ್ತೆ. tan pi by 4 ಇಂಟು tan x by 2 ಆಗುತ್ತೆ. tan ಇನ್ವರ್ಸ್ ಆಸ್ ಇಟ್ ಈಸ್ tan pi by 4 ಪ್ಲಸ್ tan x by 2 ಹೋಲ್ ಡಿವೈಡೆಡ್ ಬೈ 1 ಮೈನಸ್ tan pi by 4 ಇಂಟು tan x by 2 ಇಟ್ ಮೀನ್ tan a ಪ್ಲಸ್ tan b ಹೋಲ್ ಡಿವೈಡೆಡ್ ಬೈ 1 ಮೈನಸ್ tan a ಇಂಟು tan b ಫಾರ್ಮುಲಾ ಇಟ್ ಮೀನ್ tan ಆಫ್ a ಪ್ಲಸ್ b ಆಗುತ್ತೆ. a ಇಟ್ ಮೀನ್ pi by 4 ಪ್ಲಸ್ b ಇಟ್ ಮೀನ್ x by 2 ಆಗುತ್ತೆ. tan ಇನ್ವರ್ಸ್ tan ಇಟ್ ಮೀನ್ 1 ಆಗುತ್ತೆ. ರಿಮೈನಿಂಗ್ ಟರ್ಮ್ pi by 4 ಪ್ಲಸ್ x by 2. ಸೊ ಆನ್ಸರ್ pi by 4 ಪ್ಲಸ್ x by 2 ಆಪ್ಷನ್ ಎ pi by 4 ಪ್ಲಸ್ x by 2 ಆಪ್ಷನ್ ಎ ಈಸ್ ಎ ಕರೆಕ್ಟ್ ಆನ್ಸರ್.
ನೆಕ್ಸ್ಟ್ ಕ್ವಶನ್ ನಂಬರ್ 3 ದ ವ್ಯಾಲ್ಯೂ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ರೂಟ್ 3 ಪ್ಲಸ್ ಕಾಟ್ ಇನ್ವರ್ಸ್ ಆಫ್ ಮೈನಸ್ ರೂಟ್ 3 ಈಸ್ ಈಕ್ವಲ್ ಟು ಅಂತೇಳಿ ಆಪ್ಷನ್ನ ಕೊಟ್ಟಿದ್ದಾರೆ. ಇನ್ ದ ಟರ್ಮ್ ಟ್ಯಾನ್ ಇನ್ವರ್ಸ್ ಆಫ್ ರೂಟ್ 3 ಪ್ಲಸ್ ಕಾಟ್ ಇನ್ವರ್ಸ್ ಆಫ್ ಮೈನಸ್ ರೂಟ್ 3. ಸೊ ಟ್ಯಾನ್ ಇನ್ವರ್ಸ್ ಆಫ್ ರೂಟ್ 3 ಇಟ್ ಮೀನ್ pi by 3 tan 60 degree. Taking the function tan inverse of root 3 plus cot inverse of minus root 3. Tan inverse as it is. Tan of 60 degree it mean root 3 ಆಗುತ್ತೆ. Tan 60 degree radian value pi by 3. Tan pi by 3 it mean root 3 plus cot inverse of minus root 3 ಇದೆ. ಸೊ cot inverse term ನೆಗೆಟಿವ್ ಇರೋದ್ರಿಂದ pi minus cot inverse of root 3 ಆಗುತ್ತೆ. Tan inverse tan it mean 1 ಆಗುತ್ತೆ. ರಿಮೈನಿಂಗ್ ಟರ್ಮ್ pi by 3 plus pi as it is minus of cot inverse of root 3. cot inverse as it is. root 3 it mean cot 30 degree it mean root 3 ಆಗುತ್ತೆ. cot 30 degree radian value pi by 6. cot inverse cot it mean 1 ಆಗುತ್ತೆ. ರಿಮೈನಿಂಗ್ ಟರ್ಮ್ pi by 3 plus pi minus of pi by 6. taking the LCM 6 ಆಗುತ್ತೆ. 3 into 2 it means 6 ಆಗುತ್ತೆ. ಸೊ ಡಿನಾಮಿನೇಟರ್ 1 ಆಗುತ್ತೆ. 1 into 6 it means 6 ಆಗುತ್ತೆ. 6 into 1 it means 6 ಆಗುತ್ತೆ. 2 pi plus 6 pi minus of 1 pi ಆಗುತ್ತೆ. 2 plus 6 it mean 8 pi minus of pi divided by 6 ಆಗುತ್ತೆ. ಸೊ ಟೋಟಲಿ 8 pi minus of 1 pi it means 7 pi by 6. ಸೊ ಆನ್ಸರ್ 7 pi by 6. ಆಪ್ಷನ್ ಡಿ 7 pi by 6 is a correct answer. ನೆಕ್ಸ್ಟ್ ಕ್ವಶನ್ ನಂಬರ್ 4 ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಟ್ರೂ ಅಂತ ಹೇಳಿ ಆಪ್ಷನ್ನ ಕೊಟ್ಟಿದ್ದಾರೆ. ಸೊ ಫಸ್ಟ್ ಆಪ್ಷನ್ ಎ is a symmetric matrix if A transpose equal to A. So option A is a correct. Second option B, A is a skew symmetric matrix if A transpose equal to minus of A. This statement also correct. Third one, for any square matrix A with a real number entries A plus A transpose is a skew symmetric matrix. So the statement will be wrong because skew symmetric statement it mean A minus A transpose is a skew symmetric agate, but A plus A transpose is a symmetric matrix agate, but A minus A transpose is a skew symmetric matrix ಆಗುತ್ತೆ. ಸೊ ಆಪ್ಷನ್ ಸಿ ಈಸ್ ಎ ರಾಂಗ್ ಸ್ಟೇಟ್ಮೆಂಟ್ ಇರೋದ್ರಿಂದ ಸೊ ನಾಟ್ ಎ ಟ್ರೂ ಇಟ್ ಮೀನ್ ಆಪ್ಷನ್ ಸಿ ಈಸ್ ಎ ಕರೆಕ್ಟ್ ಆಪ್ಷನ್. ಕ್ವಶನ್ ನಂಬರ್ 5 ಸ್ಟೇಟ್ಮೆಂಟ್ 1 ದ ಇನ್ವರ್ಸ್ ಆಫ್ ದ ಮೆಟ್ರಿಕ್ಸ್ ಎ ಈಕ್ವಲ್ ಟು 2 3 6 4 ಡಸ್ ನಾಟ್ ಎಕ್ಸಿಸ್ಟ್. ಸ್ಟೇಟ್ಮೆಂಟ್ 2 ದ ಇನ್ವರ್ಸ್ ಆಫ್ ಎ ಸಿಂಗ್ಯುಲರ್ ಮೆಟ್ರಿಕ್ಸ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಹೇಳಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಸೊ ಸ್ಟೇಟ್ಮೆಂಟ್ 1 ಈಸ್ ಟ್ರೂ ಆಗುತ್ತೆ. ಸ್ಟೇಟ್ಮೆಂಟ್ 1 ನಾವು ನೋಡೋದಾದರೆ ಇನ್ವರ್ಸ್ ಆಫ್ ದ ಮೆಟ್ರಿಕ್ಸ್ ಈಸ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಹೇಳ್ತಾರೆ. ಸೊ ಫಸ್ಟ್ ಇನ್ವರ್ಸ್ ಆಫ್ ದಿ ಮೆಟ್ರಿಕ್ಸ್ ಎಕ್ಸಿಸ್ಟ್ ಆಗಬೇಕಂದ್ರೆ ಇಟ್ ಈಸ್ ಎ ಸಿಂಗ್ಯುಲರ್ ಮೆಟ್ರಿಕ್ಸ್ ಆರ್ ನಾನ್ ಸಿಂಗ್ಯುಲರ್ ಮೆಟ್ರಿಕ್ಸ್ ಅಂತ ನೋಡಬೇಕು. ಸೊ ಇಟ್ ಈಸ್ ಎ ನಾನ್ ಸಿಂಗ್ಯುಲರ್ ಮೆಟ್ರಿಕ್ಸ್ ಆದರೆ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ. ಸೊ ಅದನ್ನು ಫಸ್ಟ್ ಡಿಟರ್ಮಿನೆಂಟ್ ಆಫ್ ಎ ಈಕ್ವಲ್ ಟು ಸಿಂಪ್ಲಿಫೈ ಮಾಡೋಣ. 2 into 6 it means 12 minus of 4 into 3 it means 12 ಆಗುತ್ತೆ. 12 minus 12 it means 0 ಆಗುತ್ತೆ. ಡಿಟರ್ಮಿನೆಂಟ್ ಆಫ್ ಎ ಈಕ್ವಲ್ ಟು 0 ಈಸ್ ಎ ಸಿಂಗ್ಯುಲರ್ ಮೆಟ್ರಿಕ್ಸ್ ಆಗುತ್ತೆ. ಸಿಂಗ್ಯುಲರ್ ಮೆಟ್ರಿಕ್ಸ್ ಸೊ ಡಸ್ ನಾಟ್ ಎಕ್ಸಿಸ್ಟ್. ಸ್ಟೇಟ್ಮೆಂಟ್ 1 ಈಸ್ ಎ ಕರೆಕ್ಟ್ ಆಗುತ್ತೆ. ಸ್ಟೇಟ್ಮೆಂಟ್ 2 ದ ಇನ್ವರ್ಸ್ ಆಫ್ ಎ ಸಿಂಗ್ಯುಲರ್ ಮೆಟ್ರಿಕ್ಸ್ ಡಸ್ ನಾಟ್ ಎಕ್ಸಿಸ್ಟ್. ಸೊ ಡಿಟರ್ಮಿನೆಂಟ್ ಆಫ್ ಎ ಈಕ್ವಲ್ ಟು 0 ಆದರೆ ಇಟ್ ಈಸ್ ಎ ಸಿಂಗ್ಯುಲರ್ ಮೆಟ್ರಿಕ್ಸ್ ಆಗುತ್ತೆ. ಸೊ ದ ಸಿಂಗ್ಯುಲರ್ ಮೆಟ್ರಿಕ್ಸ್ ವಿಲ್ ಬಿ ಡಸ್ ನಾಟ್ ಎಕ್ಸಿಸ್ಟ್. ಹಾಗಾದರೆ ಸ್ಟೇಟ್ಮೆಂಟ್ 2 ಆಲ್ಸೋ ಟ್ರೂ ಇದೆ. ಸೊ ಆನ್ಸರ್ ಸೊ ಆಪ್ಷನ್ ಸ್ಟೇಟ್ಮೆಂಟ್ 1 ಈಸ್ ಟ್ರೂ, ಸ್ಟೇಟ್ಮೆಂಟ್ 2 ಈಸ್ ಫಾಲ್ಸ್. ಸೊ ಎ ಆಪ್ಷನ್ ಈಸ್ ರಾಂಗ್. Statement 1 is true, statement 2 is true, and 2 is correct explanation for first statement. So it is a correct option agate. So option B is a correct answer. Statement 1 is true and statement 2 also true. Statement 2 is correct explanation for that first statement. So option B is a correct answer. Question number 6 the derivative of e raised to 2 log x base e with respect to x ಅಂತ ಹೇಳಿ ಆಪ್ಷನ್ ಕೊಟ್ಟಿದ್ದಾರೆ. So taking the function y equal to e raised to 2 log x. ಸೊ ಫಸ್ಟ್ ಟರ್ಮನ್ನು 2 log x ಅನ್ನು ಲಗೋರಿದಮಿಕ್ ಪ್ರಾಪರ್ಟಿ ಯೂಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡೋಣ. y ಆಸ್ ಇಟ್ ಈಸ್ e raised to log of x ಸ್ಕ್ವೇರ್ ಆಗುತ್ತೆ. log of x ಸ್ಕ್ವೇರ್. ಸೊ e ಆ್ಯಂಡ್ log ಇಟ್ ಮೀನ್ 1 ಆಗುತ್ತೆ. y ಈಕ್ವಲ್ ಟು ರಿಮೈನಿಂಗ್ ಟರ್ಮ್ x ಸ್ಕ್ವೇರ್ ಆಗುತ್ತೆ. ಡೆರಿವೇಟಿವ್ ಆಫ್ y ಇಟ್ ಮೀನ್ dy by dx. x ಸ್ಕ್ವೇರ್ ಡಿಫ್ರೆನ್ಸಿಯೇಟ್ 2x ಆಗುತ್ತೆ. ಸೊ ಆನ್ಸರ್ ಡೆರಿವೇಟಿವ್ ಆಫ್ ದಿ e raised to 2 log x ಇಟ್ ಮೀನ್ 2x ಆಗುತ್ತೆ. ಆಪ್ಷನ್ ಡಿ 2x ಈಸ್ ಎ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 7 ಇಫ್ y ಈಕ್ವಲ್ ಟು ಸೈನ್ ಆಫ್ log x ದೆನ್ dy by dx ಈಕ್ವಲ್ ಟು ಅಂತೇಳಿ ಆಪ್ಷನ್ ಕೊಟ್ಟಿದ್ದಾರೆ. ಸೊ taking the function y equal to sin of log x differentiate with respect to x ಮಾಡಿದಾಗ y it mean dy by dx, y derivative dy by dx ಆಗುತ್ತೆ. sin of log x differentiate cos of log x ಆಗುತ್ತೆ. again derivative of log x it mean 1 by x ಆಗುತ್ತೆ. equal to cos of log x into 1 it mean cos of log x whole divided by x ಆಗುತ್ತೆ. therefore dy by dx equal to cos of log x divided by x ಆಗುತ್ತೆ. so answer so next cos of log x ಅನ್ನು taking sin square x plus cos square x using sin square x plus cos square x equal to 1 ಫಾರ್ಮುಲಾ ಯೂಸ್ ಮಾಡೋಣ. ಅಂದರೆ x ಇಟ್ ಮೀನ್ log x ಅನ್ನು ಪುಟ್ ಮಾಡಿದಾಗ sin square of log x plus cos square of log x equal to 1 ಆಗುತ್ತೆ.
Therefore log x cos square of log x equal to 1 minus sin square of log x ಆಗುತ್ತೆ. cos square of log x equal to 1 minus sin of log x, it mean y function, so y square ಆಗುತ್ತೆ. taking on both side root, cos of log x equal to square root of 1 minus y square ಆಗುತ್ತೆ. ಅಂದರೆ dy by dx as it is cos of log x value square root of 1 minus y square ಆಗುತ್ತೆ. square root of 1 minus y square, denominator term x as it is. Therefore dy by dx equal to square root of 1 minus y square divided by x. Option C is a correct option. Option C, square root of 1 minus y square divided by x. Option C is a correct answer. Question number 8. The maximum and minimum value of the function mod of sin 4x plus 3r ಅಂತ ಹೇಳಿ ಆಪ್ಷನ್ ಕೊಟ್ಟಿದ್ದಾರೆ. in the function mod of sin 4x plus 3, range of the sin x function it mean minus 1 to 1 ಆಗುತ್ತೆ. so taking the term sin x less than or equal to close bracket less than or equal to minus 1 to 1 ಆಗುತ್ತೆ. so sin 2x function range also minus 1 to 1 ಆಗುತ್ತೆ. ಅದೇ ಥರ sin 3x, sin 4x, sin 5x up to so on sin nx range will be close bracket minus 1 to 1 ಆಗುತ್ತೆ. ಹಾಗಾಗಿ minus 1 less than or equal to sin 4x less than or equal to 1 ಆಗುತ್ತೆ. adding 3 terms minus 1 plus 3 less than or equal to sin 4x plus 3 less than 1 plus 3 ಆಗುತ್ತೆ. taking the function f of x equal to mod of sin 4x plus 3 minus 1 plus 3 it mean 2 ಆಗುತ್ತೆ. 2 less than or equal to sin 4x plus 3 will be f of x function less than or equal to 1 plus 3 it mean 4 ಆಗುತ್ತೆ. the terms will be 2 and 4. option C, 2 and 4 is a correct answer. option C is a correct answer. Question number 9. The number of the points of local maximum and local minimum of the function f given by f of x equal to x cube minus 3x plus 3 is ಅಂತೇಳಿ ಆಪ್ಷನ್ ಕೊಟ್ಟಿದ್ದಾರೆ. the number of points it mean taking the function f of x equal to x cube minus of 3x plus 3. so derivative of the function it mean f dash of x equal to x cube differentiate 3x square minus of 3x differentiate 3 ಆಗುತ್ತೆ. taking the term f dash of x equal to 0, 3x square minus 3 equal to 0, 3x square equal to 3, x square equal to 1 ಆಗುತ್ತೆ. dividing on both side 3 simplify ಮಾಡಿದಾಗ x square equal to 1 ಆಗುತ್ತೆ. x equal to taking on both side square root apply ಮಾಡಿದಾಗ x equal to plus or minus 1 ಆಗುತ್ತೆ. the point will be the number of points it mean 2 ಆಗುತ್ತೆ. ಅಂದರೆ plus 1 and minus 1. the points will be 2. option C, 2 is a correct answer. question number 10. integration of e raised to x sec x into 1 plus tan x dx is ಅಂತೇಳಿ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಇಂಟಿಗ್ರೇಷನ್ ಆಫ್ e raised to x sec x ಟರ್ಮನ್ನು 1 plus tan x ಟರ್ಮಿಗೆ ಮೋಡಿಫಿಕೇಶನ್ ಕನ್ವರ್ಟ್ ಮಾಡಿದಾಗ sec x plus sec x into tan x ಆಗುತ್ತೆ into dx. ಸೊ sec x ಟರ್ಮ್ ಐ ವಿಲ್ ಟೇಕಿಂಗ್ f of x ಟರ್ಮ್ ಅಂತ ಕನ್ಸಿಡರ್ ಮಾಡೋಣ. sec x ಟರ್ಮನ್ನು ಡಿಫರೆನ್ಸಿಯೇಟ್ ಮಾಡಿದಾಗ sec x into tan x ಆಗುತ್ತೆ, ಅಂದರೆ f dash of x ಆಗುತ್ತೆ. ಯೂಸಿಂಗ್ ದ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಫಾರ್ಮುಲಾ ಇಂಟಿಗ್ರೇಷನ್ ಆಫ್ e raised to x f of x plus f dash of x equal to e raised to x f of x plus c ಆಗುತ್ತೆ. ಅಂದರೆ e raised to x it means sec x. ಸೊ e raised to x sec x plus c, option A, e raised to x sec x plus c is a correct answer. question number 11. the value of lambda for which the two vectors 2i minus j plus 2k and 3i plus lambda j plus k are perpendicular is ಅಂತೇಳಿ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಐ ವಿಲ್ ಟೇಕಿಂಗ್ ಎ ವೆಕ್ಟರ್ ಈಕ್ವಲ್ ಟು 2i ಮೈನಸ್ ಜೆ ಪ್ಲಸ್ 2k ಅಂತ ಕನ್ಸಿಡರ್ ಮಾಡೋಣ. ಅದೇ ಥರ ಬಿ ವೆಕ್ಟರ್ ಈಕ್ವಲ್ ಟು 3i ಪ್ಲಸ್ ಲ್ಯಾಂಬ್ಡಾ ಜೆ ಪ್ಲಸ್ ಕೆ ಅಂತ ಕನ್ಸಿಡರ್ ಮಾಡೋಣ. ದ ಟು ವೆಕ್ಟರ್ಸ್ ಆರ್ ಪರ್ಪೆಂಡಿಕ್ಯುಲರ್ ಆದಾಗ ಎ ವೆಕ್ಟರ್ ಡಾಟ್ ಬಿ ವೆಕ್ಟರ್ ಈಕ್ವಲ್ ಟು 0 ಆಗುತ್ತೆ. ಸೊ ಎ ವೆಕ್ಟರ್ ಡಾಟ್ ಬಿ ವೆಕ್ಟರ್ನ ಮಲ್ಟಿಫಿಕೇಶನ್ ಮಾಡಿದಾಗ ಐ ಇಂಟು ಐ ಟರ್ಮ್ ಜೆ ಇಂಟು ಜೆ ಆ್ಯಂಡ್ ಕೆ ಇಂಟು ಕೆ ಟರ್ಮನ್ನು ಮಲ್ಟಿಫಿಕೇಶನ್ ಕನ್ವರ್ಟ್ ಮಾಡಬೇಕು. ಸೊ ಐ ಇಂಟು ಐ ಕನ್ವರ್ಟ್ ಮಾಡಿದಾಗ ಅಂದರೆ 2i ಇಂಟು 3i ಇಟ್ ಮೀನ್ 6 ಆಗುತ್ತೆ. ಐ ಇಂಟು ಐ ಇಟ್ ಮೀನ್ 1 ಆಗುತ್ತೆ. ಪ್ಲಸ್ ಮೈನಸ್ ಜೆ ಇಂಟು ಲ್ಯಾಂಬ್ಡಾ ಇಟ್ ಮೀನ್ ಮೈನಸ್ ಆಫ್ ಲ್ಯಾಂಬ್ಡಾ ಜೆ ಇಂಟು ಜೆ ಇಟ್ ಮೀನ್ 1 ಆಗುತ್ತೆ. ಪ್ಲಸ್ 2k into k it mean 2 into 1 it mean 2, k into k it mean 1 ಆಗುತ್ತೆ, equal to 0 ಆಗುತ್ತೆ. 6 plus into minus it mean minus lambda plus 2 equal to 0 ಆಗುತ್ತೆ. 6 plus 2 it mean 8 minus of lambda equal to 0 ಆಗುತ್ತೆ. 8 equal to lambda ಆಗುತ್ತೆ. therefore lambda value it mean 8 ಆಗುತ್ತೆ. option D, 8 is a correct answer. next question number 12. let vectors a vector and b vector be such that magnitude of a vector equal to 3 and magnitude of b vector equal to 2. I think root 2 by 3 ಆಗಬೇಕು ಈ ಕ್ವಶನ್. root 2 by 3. then a cross b vector is a unit vector if angle between a vector and b vector is ಅಂತೇಳಿ ಆಪ್ಷನ್ ಕೊಟ್ಟಿದ್ದಾರೆ. ಸೊ magnitude of a vector 3 and magnitude of b vector equal to root 2 by 3 ಆಗಬೇಕದು. ಸೊ a cross b vector product of the two vector formula a vector cross b vector equal to magnitude of a vector into magnitude of b vector into sin theta into n cap ಆಗುತ್ತೆ. ಸೊ a cross b vector is a unit vector it mean 1 ಆಗುತ್ತೆ, equal to magnitude of a vector it mean 3 into magnitude of b vector value root 2 by 3 ಆಗುತ್ತೆ.
sin theta as it is, n cap it mean unit vector 1 ಆಗುತ್ತೆ. ಸೊ 3 3 it mean 1, ರಿಮೈನಿಂಗ್ ಟರ್ಮ್ 1 equal to √2 sin theta ಆಗುತ್ತೆ. ಡಿವೈಡಿಂಗ್ ಆನ್ ಬೋತ್ ಸೈಡ್ √2 ಸಿಂಪ್ಲಿಫೈ ಮಾಡಿದಾಗ 1/√2 equal to sin theta ಆಗುತ್ತೆ. sin theta it mean 45 ಡಿಗ್ರಿ, sin 45 ಡಿಗ್ರಿ it mean 1/√2 ಆಗುತ್ತೆ. ಸೊ 45 ಡಿಗ್ರಿ ರೇಡಿಯನ್ ವ್ಯಾಲ್ಯೂ π/4 ಆಗುತ್ತೆ. ಸೊ ಆಪ್ಷನ್ ಬಿ π/4 ಈಸ್ ಎ ಕರೆಕ್ಟ್ ಆನ್ಸರ್. Question number 13. If a line makes an angle alpha beta gamma with a positive direction of the coordinate axis, then sin square alpha plus sin square beta plus sin square gamma equal to ಅಂತೇಳಿ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಇದು ಲಾಸ್ಟ್ ಪ್ರಿಪ್ರೇಟರಿ ಕ್ವಶನ್ ಪೇಪರ್ನಲ್ಲಿ ಸಾಲ್ವ್ ಮಾಡಿದ್ದೀನಿ. ಆನ್ಸರ್ 2 ಆಪ್ಷನ್ ಎ ಈಸ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಕ್ವಶನ್ ನಂಬರ್ 14th. If P of A equal to 0.8, P of B equal to 0.5, P of B by A equal to 0.4, then P of A union of B is ಅಂತೇಳಿ ಆಪ್ಷನ್ನ ಕೇಳಿದ್ದಾರೆ. ಸೊ P of B by A using conditional formula, P of B by A it mean P of A intersection of B divided by P of A ಆಗುತ್ತೆ. So put P of B by A value it means 0.4 equal to P of B intersection of P of A intersection of B as it is. P of A value it means 0.8. So 0.4 into 0.8 equal to P of A intersection of B value ಆಗುತ್ತೆ. 0.4 into 0.8 it means 0.32 equal to P of A intersection of B value 0.32 ಆಗುತ್ತೆ. ಅವರು P of A union of B value ಸಿಂಪ್ಲಿಫೈ ಮಾಡಂತ ಹೇಳಿದ್ದಾರೆ. P of A intersection of B value it means 0.32 ಆಗುತ್ತೆ. P of A union of B value equal to, using the formula P of A plus P of B minus of P of A intersection of B ಆಗುತ್ತೆ. P of A value 0.8 plus P of B value 0.5 minus of P of A intersection of B value 0.32. 0.8 plus 0.5 mean 1.3 ಆಗುತ್ತೆ. minus of 0.32. 1.3 minus of 0.32 value 0.98 ಆಗುತ್ತೆ. ಆಪ್ಷನ್ ಬಿ 0.98. ಆಪ್ಷನ್ ಬಿ ಈಸ್ ಎ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 15th. If A and B are two independent events such that P of A equal to 1/4, P of B equal to 1/2, then P of not A and not B is ಅಂತೇಳಿ ಆಪ್ಷನ್ನ ಕೇಳಿದ್ದಾರೆ. ಸೊ ದಿಸ್ ಕ್ವಶನ್ ಆಲ್ಸೋ ಲಾಸ್ಟ್ ಪ್ರಿಪ್ರೇಟರಿ ಕ್ವಶನ್ ಪೇಪರಲ್ಲಿ ಸಾಲ್ವ್ ಮಾಡಿದೆ. ಸೊ ಆನ್ಸರ್ 3/8. ಆಪ್ಷನ್ ಬಿ 3/8 ಈಸ್ ಎ ಕರೆಕ್ಟ್ ಆನ್ಸರ್.